ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಚಲನಚಿತ್ರ ನಟಿ ಹಾಗೂ ಗಾಯಕರು ಹಾಗೂ ಸಮಾಜ ಸೇವಕರು ಲೀಲಾವತಿರವರ ಒಂದು ಜನ್ಮದಿನದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಎಲ್ಲ ಕಲಾ ತಂಡಗಳನ್ನು ಬೆರೆತು ಒಂದು ಕೇಕನ್ನು ಕಟ್ ಮಾಡುವ ಮುಖಾಂತರ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಒಂದು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಎಲ್ಲ ಆಲ್ ಕಲಾವಿದರು ಈ ಒಂದು ಕಾರ್ಯಕ್ರಮ ನೆರವೇರಿಸಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿಯ ಮನವಿ ಮಾಡಿ. ನಗುತ್ತಾ ನಗುತ್ತಾ ಹೇಳಿ, ಯಾರು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಬಾಳಿನ ದೀಪ ನಿನಗೂ ದೇವರ ರೂಪ ನಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಬರ್ಲಿ ಜೋರ ಚಪ್ಪಾಳೆ. ಹ್ಯಾಪಿ ಬರ್ತ್ಡೇ ಟು ಯು ಮೇಡಮ್. ಲೀಲಾವತಿ ಕಟ್ ಮಾಡಿ ಮೇಡಮ್ ಸರಿಯಾಗಿ ಚೂರ್ ಚೂರ್ ಆಮೇಲೆ ಕೈ ಕೊಟ್ಬಿಡಿ, ಪರವಾಗಿಲ್ಲ ಕೈ ಕೊಡ್ರಿ, ತಗೊಳ್ಳಿ ಲೀಲಾವತಿ ಅಮ್ಮರ. ನಿಮ್ಮನ್ನೇ ಕರೀತಾರದು, ನೋಡ್ತಾ ಇಲ್ಲ ಅವ್ರು ಬರೀ ಕೇಕ್ ನೋಡ್ಕೊಂಡಿದ್ದಾರೆ ಅವರ. ಎರಡು ಮಾತು ಮಾತಾಡಿ ಮೇಡಮ್. ಮಾತಾಡಿ. ಈ ಶುಭ ಸಂದರ್ಭದಲ್ಲಿ ನೀವು ಒಂದೆರಡು ಮಾತು ಮಾತಾಡಬೇಕು. ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ನಾನು ಸುಮಾರು ಒಂದು 35 ವರ್ಷ, ಅದಕ್ಕೆ ಮುಂಚೆಯಿಂದ 40 ವರ್ಷದಿಂದ ನಾನು ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ ನಾನೇ ಸ್ವಂತ. ಮತ್ತು ಉತ್ತಮ ನಟಿ ಅಂತ ಅವಾರ್ಡ್ ಕೂಡ ಬಂದಿದೆ. ಈ ಹಲವಾರು ಕಲಾವಿದ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆದರೆ ನಾನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಲಾವಿದರೆಲ್ಲ ಸೇರಿ ಈ ಒಂದು ಸೆಲೆಬ್ರೇಷನ್ನ ಹುಟ್ಟುಹಬ್ಬನ ಆಚರಿಸ್ತಾ ಇರೋದು ನಂಗೆ ತುಂಬ ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಕಲಾ ಸಂಸ್ಥೆ ಏನಿದೆ, ನಮ್ಮ ವೆಂಕಟೇಶ್ ಡೈರೆಕ್ಟ್ರಾಗಿ ಹಲವಾರು ಚಿತ್ರಗಳನ್ನ ನಿರ್ದೇಶನ ಮಾಡಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಮತ್ತು ಅವ್ರ ತಂಡಕ್ಕೆ ದೇವರು ಒಳ್ಳೇದು ಮಾಡಲಿ. ಇವರ ಒಂದು ಸಂಸ್ಥೆ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ, ಎಲ್ಲ ಕಡೆ ಫೇಮಸ್ ಆಗಲಿ, ಇವರ ಚಿತ್ರಗಳೆಲ್ಲನೂ ಫೇಮಸ್ ಆಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೂ ಎಲ್ಲ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ಲರೂ ಕೊಡಿ, ಎಲ್ಲರೂ ಸ್ವಲ್ಪ ಕೊಡಿ. ಹಾಂ, ಬೇರೆ ಯಾರಾದರೂ